ರೈತರು ಬರಗಾಲ ಬರಲಿ ಅಂತ ಬಯಸ್ತಾರೆ. 5 ಲಕ್ಷ ರೂಪಾಯಿ ಸಲುವಾಗಿ ಆತ್ಮಹತ್ಯೆ ಮಾಡ್ಕೋತಾರ. ಮನೆ ವಿಧಾನಸಭೆದಾಗ ಜಗಳ ಆಯ್ತು ಅವನಿಗೆ ಹಂಗೆಲ್ಲ ಅಂದ್ರೆ ಹೇಳು ನಿನ್ನ ಮ್ಯಾಗ ಕೇಸ್ ಹಾಕೋ ನಾನು 100 ಅದಾವ ಅದ್ರ ಕಡೆ ಇನ್ನೊಂದು 101. ಎಲ್ಲ ಸಕ್ಕರೆ ಕಾರ್ಖಾನೆ ಮುಂದೆ ಒಂದು ಕಾಟ ಮಾಡ್ತೀನಿ ಅಂತ ಹೇಳಿದ್ದ. ರೈತರಿಗೆ ನ್ಯಾಯ ಕೊಡ್ತೀನಿ ಅಂತ ಹೇಳಿ. ಈಗ ಎಲ್ಲ ಫ್ಯಾಕ್ಟ್ರಿಗೆ ಏನು ಹೇಳ ಗುರ್ತೈತನ, ನನ್ನ ಮಗಳು ಇತ್ತಾಳ ಎಲ್ಲರೂ 50 ಲಕ್ಷ ರೂಪಾಯಿ ಕೊಟ್ರೆ ಕಾಟ ಹಾಕೋದಿಲ್ಲ, ಕೊಡ್ಲಿಲ್ಲ ಅಂದ್ರೆ ಕಾಟ ಹಾಕ್ತೀನಪ್ಪ. ನನಗೊಬ್ರು ಫೋನ್ ಮಾಡಿದ್ರು, ಈ ಸಕ್ಕರೆ ಕಾರ್ಖಾನೆಗೆ ಒಬ್ರು ಲೀಡರ್ ಇರ್ತಾರೆ ರೊಕ್ಕ ಕಲೆಕ್ಷನ್ ಮಾಡಿಕೊಡೋರು. ಶಿವಾನಂದ ಪಾಟೀಲ್ ಸಾಹೇಬ್ರು ಹೇಳ್ಯಾರಿಗೆ ಮಾತ್ರ ಮ್ಯಾಕ್ಲು ಹೊಡಿತೀನಿ ನಾನು. ನಾ ಕಾಟೇನು ಹೊಡಿದಿಲ್ಲ, ಬೇಕಾದಂಗೆ ಕಾಟ ಹಾಕಲ್ಲ ಮಗ, ಹತ್ತು ಹಾಕಲಿ ನನ್ನ ಫ್ಯಾಕ್ಟ್ರಿ ಮುಂದೆ ಏನಾಗೋದ ನೋಡ್ರಿ. ನಿಮ್ಮ ರೊಕ್ಕನೇ ತೊಗೊಂಡು ನಿಮ್ಗೆ ಹೊಡಿಲಾಕತ್ತಾರ. ಇವತ್ತು ಗ್ಯಾರಂಟಿ 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 ಏನು ಗ್ಯಾರಂಟಿ ಐತ್ರಿ? ನಮ್ಮ ದೇಶ ಉಳಿದ್ರೆ ನಮಗೆ ಗ್ಯಾರಂಟಿ. ದೇಶ ಉಳಿಲ್ಲ ಸಾಹೇಬ್ರೆಲ್ಲ ಬಂದು ಕೂತ್ರು ಅಂದ್ರೆ ಏನು ಹೊಲನೂ ಉಳಿದಿಲ್ಲ, ಮನೇನು ಉಳಿದಿಲ್ಲ, ಏನು ಉಳಿದಿಲ್ಲ. ಎರಡೇ ಆಪ್ಷನ್ ಬರ್ತಾನೆ, ಒಂದು ನಮಾಜಲ್ಲಿ ಬಿಡ್ಬೇಕು, ಇಲ್ಲಕಂದ್ರೆ ಸಾಯ್ಬೇಕು. ಯಾಕಂದ್ರೆ ಇಷ್ಟೆಲ್ಲ ನಾವು ಹಿಂದೂಗಳು ಇಟ್ಟು ಉಳಿದಿವಿ. ಯಾಕಪ್ಪ ಅಂದ್ರೆ ನಮ್ಮ ಮುತ್ತೆ ಎಲ್ಲ